ಬೆಂಗಳೂರಲ್ಲಿ ಇನ್ನಷ್ಟು ಹೆಚ್ಚಲಿದೆ ಕಾವೇರಿ ನೀರಿನ ಹಾಹಾಕಾರ. ಬೇಸಿಗೆ ಆರಂಭದಲ್ಲೇ ಬರಿದಾಗಿದೆ ಕನ್ನಂಬಾಡಿಯ ಒಡಲು. ಈಗಾಗಲೇ ಕೆಆರ್ಎಸ್ ಡ್ಯಾಮ್ ನೀರಿನ ಮಟ್ಟ 89 ಅಡಿಗೆ ಕುಸಿದು ಹೋಗಿದೆ. 6 ವರ್ಷಗಳ ಬಳಿಕ ಮಾರ್ಚ್ನ ಆರಂಭದಲ್ಲೇ ಇಷ್ಟೊಂದು ಕುಸಿತ ಕಂಡಿದೆ. ಡ್ಯಾಮ್ನಿಂದ 16 ಟಿಎಂಸಿ ನೀರು ಸಂಗ್ರಹ ಇದ್ದು 5 ಟಿಎಂಸಿ ಅದರಲ್ಲಿ ಡೆಡ್ ಸ್ಟೋರೇಜ್, ಅದು ಬಳಕೆಗೆ ಲಭ್ಯ ಇರೋದಿಲ್ಲ. ಸೊ ಅದನ್ನು ತೆಗೆದರೆ ಕೇವಲ 11 ಟಿಎಂಸಿ ನೀರು ಮಾತ್ರ ಇರೋದು. ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ ಜಿಲ್ಲೆಗಳಿಗೆ ಈ ನೀರು ಉಪಯೋಗ ಆಗಬೇಕು. ಅದಲ್ಲದೆ ತಮಿಳುನಾಡಿಗೂ ಕೂಡ 5 ಟಿಎಂಸಿಯಷ್ಟು ನೀರು ಬಿಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಂದೀಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೇಸಿಗೆ ಪ್ರಾರಂಭದಲ್ಲೇ ಇದೀಗ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ಇನ್ನು ಆ ಒಂದು ಬೆಂಗಳೂರು ಮಹಾನಗರಕ್ಕೆ ನೀರನ್ನ ಒದಗಿಸುವಂತಹ ಕೆಆರ್ಎಸ್ ಡ್ಯಾಮ್ನ ನೀರಿನ ಮಟ್ಟವು ಕೂಡ ದಿನೇ ದಿನೇ ಕುಸಿತಾ ಇರುವಂಥದ್ದು ಮತ್ತಷ್ಟು ಆತಂಕವನ್ನ ಸೃಷ್ಟಿಸಿದೆ. ನಾನು ಕೂಡ ಇದೀಗ ಕೆಆರ್ಎಸ್ ಡ್ಯಾಮ್ನಲ್ಲಿ ಇದ್ದೇನೆ. ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಅಂದ್ರೆ ಈಗಾಗಲೇ ಏನು ಈ ಒಂದು ಡ್ಯಾಮ್ ನೀರಿನ ಮಟ್ಟ 124.80 ಗರಿಷ್ಠ ಮಟ್ಟವನ್ನು ಹೊಂದಿದೆ. ಆದರೆ ಸದ್ಯ ಡ್ಯಾಮ್ನಲ್ಲಿ ಇರುವಂಥದ್ದು ಕೇವಲ 89ರಿಂದ 90 ಅಡಿ ನೀರು ಮಾತ್ರ. ಆ ನಿಟ್ಟಿನಲ್ಲಿ ದಿನೇ ದಿನೇ ನೀರಿನ ಮಟ್ಟ ಕುಸಿತಾ ಹೋಗ್ತಾ ಇದೆ. ಇನ್ನು ಟಿಎಂಸಿ ಲೆಕ್ಕದಲ್ಲಿ ನೋಡೋದಾದ್ರೆ ಏನು 49.452 ಟಿಎಂಸಿ ಸಾಮರ್ಥ್ಯವನ್ನು ಈ ಒಂದು ಡ್ಯಾಮ್ ಹೊಂದಿದೆ. ಸದ್ಯ ಇರುವಂಥದ್ದು ಕೇವಲ 16 ಟಿಎಂಸಿ ನೀರು ಮಾತ್ರ. ಅಂದ್ರೆ 16 ಟಿಎಂಸಿಗೂ ಕೂಡ ಕಡಿಮೆ ನೀರು ಇದೀಗ ಸಂಗ್ರಹ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಕೆಲವೇ ದಿನಗಳಲ್ಲಿ ಜಲಕ್ಷಾಮ ಎದುರಾಗುವಂತಹ ಭೀತಿ ಎದುರಾಗಿರುವಂಥದ್ದು. ಕಾರಣ ಅಂತಂದ್ರೆ ಬೆಂಗಳೂರು ಮಹಾನಗರಕ್ಕೆ ಪ್ರತಿ ತಿಂಗಳು ಕೂಡ 1.6 ಟಿಎಂಸಿಯಿಂದ ಸುಮಾರು 2 ಟಿಎಂಸಿ ವರೆಗೂ ಕೂಡ ಇದೇ ಡ್ಯಾಮ್ನಿಂದ ನೀರು ಸರಬರಾಜು ಆಗಬೇಕು, ಅಂದ್ರೆ ಕುಡಿಯೋ ನೀರಿಗಾಗಿ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ 3 ತಿಂಗಳು ನಿರಂತರವಾಗಿ ಆ ನೀರನ್ನ ಅಲ್ಲಿಗೆ ಒದಗಿಸಬೇಕು. ಮತ್ತೆ ಕೇವಲ ಬೆಂಗಳೂರು ಸಿಟಿ ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆ, ಮೈಸೂರು, ರಾಮನಗರ, ಚಾಮರಾಜನಗರ ಇಷ್ಟೂ ಜಿಲ್ಲೆಗಳಿಗೆ ಇದೇ ಒಂದು ಕೆಆರ್ಎಸ್ ಡ್ಯಾಮ್ ಒಂದು ಜೀವ ಜಲವನ್ನು ಒದಗಿಸ್ತಾ ಇದೆ. ಆದರೆ ಕೆಲವೇ ದಿನಗಳಲ್ಲಿ ಆ ಒಂದು ಕುಡಿಯೋ ನೀರಿಗೆ ಹಾಹಾಕಾರ ಸೃಷ್ಟಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದೀಗ ನಾವು ಮಾರ್ಚ್ ತಿಂಗಳಿನಲ್ಲಿದ್ದೇವೆ. ಮಾರ್ಚ್ ಹಾಗೆ ಏಪ್ರಿಲ್, ಮೇವರೆಗೂ ಕೂಡ ಇದೇ ನೀರನ್ನು ಬಳಸ್ಕೊಳ್ಬೇಕಾಗುತ್ತದೆ. ಆದರೆ ಎಲ್ಲೋ ಒಂದು ಕಡೆ ಜನರು ಇತಿಮಿತಿಯಲ್ಲಿ ನೀರನ್ನು ಬಳಸದಿದ್ದರೆ ಖಂಡಿತವಾಗಿಯೂ ಕೂಡ ಕೆಲವೇ ದಿನಗಳಲ್ಲಿ ಕುಡಿಯುವ ನೀರು ಕೂಡ ಒಂದಷ್ಟು ತಾತ್ಸಾರ ಪಡುವಂತಹ, ಹಾಹಾಕಾರ ಸೃಷ್ಟಿಯಾಗುವಂತಹ ಭೀತಿ ಎದುರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ನೀವು ಕೂಡ ನೋಡ್ತಾ ಇದ್ದೀರಿ, ಈಗಾಗಲೇ ಏನು 4 ಹಂತದ ಗೇಟ್ಗಳು ಈ ಒಂದು ಕೆಆರ್ಎಸ್ ಡ್ಯಾಮ್ನ ಅಣೆಕಟ್ಟೆಯಲ್ಲಿರುವಂಥದ್ದು. ಆದರೆ ಸದ್ಯ ಆ ಒಂದು ಕೊನೆಯ ಹಂತದ ಒಂದು ಗೇಟ್ಗಳಲ್ಲಿ ಮಾತ್ರ ನೀರು ಹೋಗ್ತಾ ಇರುವಂಥದ್ದು. ಇನ್ನು ಇದೇ ರೀತಿ ಅಂದರೆ ಸುಮಾರು 60 ಅಡಿವರೆಗೂ, ಅಂದರೆ ಸುಮಾರು 16 ಟಿಎಂಸಿ ನೀರಿದೆ. 16 ಟಿಎಂಸಿಯಲ್ಲಿ 5 ಟಿಎಂಸಿ ಬಳಸೋದಕ್ಕೆ ಯೋಗ್ಯವಲ್ಲ, ಅಂದರೆ ಕುಡಿಯೋ ನೀರಿಗೆ ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನೀವು ಉಳಿಯುವಂಥದ್ದು ಕೇವಲ 11 ಟಿಎಂಸಿ ನೀರು. ಆ ಒಂದು 11 ಟಿಎಂಸಿ ನೀರಲ್ಲಿ ಬೆಂಗಳೂರು ಮಹಾನಗರಕ್ಕೂ ಕೂಡ ಕುಡಿಯೋ ನೀರನ್ನು ಒದಗಿಸಬೇಕು. ಅದೇ ನಿಟ್ಟಿನಲ್ಲಿ ಮಂಡ್ಯ, ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಏನು ಕಾವೇರಿಯನ್ನ ಆಶ್ರಯವನ್ನು ಪಡೆದಿದೆ ಆ ಒಂದು ಜಿಲ್ಲೆಗಳಿಗೂ ಕೂಡ ನೀರನ್ನು ಒದಗಿಸ್ಬೇಕಾಗ್ತದೆ. ಇದರ ನಡುವೆ ಇದೀಗ ತಮಿಳುನಾಡಿಗೆ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳಲ್ಲಿ 5 ಟಿಎಂಸಿ ನೀರನ್ನು ಬಿಡಬೇಕು ಮೂಲಕ ಇದೀಗ ಹಾಗೇನು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಆದೇಶವನ್ನು ಮಾಡಿದೆ. ಏನಾದರೂ ಆ ಒಂದು ಆದೇಶವನ್ನು ಪಾಲಿಸ್ತೀವಿ ಅಂತಂದರೆ ಖಂಡಿತವಾಗಿಯೂ ಕೂಡ ಕೇವಲ ಅಂದರೆ ಏಪ್ರಿಲ್ ಅಂತ್ಯದ ವೇಳೆಗೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗುತ್ತೆ. ಮತ್ತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.